ಇನ್ನು ವೀಕೆಂಡಲ್ಲಿ ಸುದೀಪ್ ಸರು ರಾಶಿಕಾ ಮತ್ತು ಸೂರಜ್ಗೆ ಆಮೇಲೆ ಗಿಲ್ಲಿ ಮತ್ತು ಕಾವ್ಯನಿಗೆ ಎಲ್ಲ ಒಂದು ಲೈಟಾಗಿ ವಾರ್ನಿಂಗ್ ಕೊಡ್ತಾರೆ. ಆ ವಾರ್ನಿಂಗಿಂದ ಏನಾದರೂ ಬರೋವಂಥ ವೀಕಲ್ಲಿ ಅವರೆಲ್ಲರೂ ಅವ್ರವ್ರದ್ದೇ ಆಟ ಆಡ್ತಾರೆ. ಅಂದರೆ ಅವ್ರವ್ರ ಜೊತೆ ಇಲ್ದಲೆ ಪಾರ್ಟ್ನರ್ ಅನ್ನೋದೇನಿದೆ ಇಲ್ಲ ಅದೊಂದು ಗುಂಪು ಅನ್ನೋದೇನಿದೆ ಅದನ್ನು ಬಿಟ್ಟು ಅವ್ರವ್ರ ಆಟ ಆಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ನಂಗೇನೋ ಗೊತ್ತಿಲ್ಲ, ಯಾಕಂತಂದರೆ ಇದು ಆಲ್ರೆಡಿ ಮುಂಚೆ ಡಿಸ್ಕಸ್ ಆಗಿದೆ, ಆಲ್ರೆಡಿ ಹೇಳಿದ್ದಾರೆ. ಇವಾಗ ನಾನು ಧನು ಕೂಡ ಕಾವ್ಯ ಹತ್ರ ಕ್ಲೋಸ್ ಆಗಿದ್ದಾಗ ನಾವು ಕಾವ್ಯ ಹತ್ರ ಹೋಗಿ ಹೇಳಿದೀವಿ. ನಾನು ಇನ್ಫ್ಯಾಕ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೆ, ಈ ಥರ ಮಾಡ್ಕೋಬೇಡ, ಯಾಕೆ ಓವರ್ಲಿ ಡಿಫೆನ್ಸಿವ್ ಆಗ್ತಿದ್ಯಾ ಅವನ ಮೇಲೆ ಅಂತೆಲ್ಲ. ಬಿಕಾಸ್ ನೀನು ಇಂಡಿವಿಜುವಲ್ ಗೇಮ್ ನೀನು ಆಡಕ್ಕೆ ಬರ್ತಾ ಇದೆಯಾ, ಪಾಸಿಟಿವ್ ಅಲ್ಲೇ ಹೇಳಿದ್ದೆ. ಬಟ್ ಎಲ್ಲೋ ಅವ್ರು ಅದನ್ನು ಕರೆಕ್ಟು ನೀನು ಹೇಳೋದು ಅರ್ಥ ಆಗುತ್ತೆ ಅಂದರು. ಬಟ್ ಎಲ್ಲೋ ಅದು ಕರೆಕ್ಷನ್ ಕಾಣಲಿಲ್ಲ ನನಗೆ. ರಾಶಿಕಾನು ಅಷ್ಟೇ, ಎಷ್ಟು ಅಂತ ಹೇಳೋಕ್ಕಾಗತ್ತೆ ಮಾಮೂಲಿ ಎಲ್ಲ ದೇ ನೋ ವಾಟ್ ದೇ ಡೂಯಿಂಗ್ ಎಲ್ಲ. ಇವಾಗ ಅವ್ರಿಗೆ ಏನು ಮಾಡಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತು. ನಾನು ಯಾರಲ್ಲ ಅಡ್ವೈಸ್ ಮಾಡೋಕ್ಕೆ. ಸೊ ಐ ಟ್ರೈ ಟು ಟೆಲ್ ದೆಮ್, ಬಟ್ ಅವ್ರು ಚೇಂಜ್ ಆಗಿರಲಿಲ್ಲ. ಇವಾಗ ಸುದೀಪ್ ಸರ್ ಹೇಳಿದ್ಮೇಲೆ ಸೀರಿಯಸ್ ಆಗಿ ತೊಗೋತಾರೇನೋ, ಐ ಡೋಂಟ್ ನೋ, ತೊಗೋಬೋದೇನೋ.